ಈ ದಿನ ದಕ್ಷಿಣ ಉಪವಿಭಾಗದ ಆರ್ ಜಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಮಾಡಿರೋ ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ತಿಳಿಸ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ಪ್ರಥಮವಾಗಿ ಏನಂತಂದರೆ, ಜುಲೈ 30ರಂದು ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ಸ್ಟೇಷನಲ್ಲಿ ಒಂದು ದೇವಸ್ಥಾನದ ಪಕ್ಕದಲ್ಲಿರುವ ಒಂದು ಕೋಣೆಯಿಂದ ಲಾಕ್ ಬ್ರೇಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಕಿರೀಟ ಇರ್ಬೋದು, ಮೂರ್ತಿ ಇರ್ಬೋದು ಮತ್ತು ಇತರೆ ಬೆಳ್ಳಿಯ ಸಾಮಾನುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರಂಥ ದೂರು ದಾಖಲಾಗಿರುತ್ತೆ. ಅದರಲ್ಲಿ ನಮಗೆ ಒಟ್ಟು 1 kg 100 ಗ್ರಾಮಷ್ಟು ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುತ್ತೆ. ಸೊ ಅದರಲ್ಲಿ ಪತ್ತೆಗೋಸ್ಕರ ಸೌತ್ ಸಬ್ ಡಿವಿಷನ್ ಅವರು ಎಫರ್ಟ್ಸ್ ಆಗ್ತಾ ಇರ್ತಾರೆ. ಆವಾಗ ಆರ್ ಜಿ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮಿಗೆ ಖಚಿತ ಮಾಹಿತಿ ಆಧಾರದ ಮೇರೆಗೆ ಒಬ್ಬ ಆರೋಪಿಯನ್ನು ಬಂಧಿಸ್ತಾರೆ. ಅವನ ಹೆಸರು ಈಶ್ವರ್, ತಂದೆ ಗೋವಿಂದ್, ಸುಮಾರು 21ರಿಂದ 22 ವಯಸ್ಸು. ಅವನನ್ನು ಬಂಧಿಸ್ತಾರೆ. ಅವನ ಬಂಧನದಿಂದ ಏನು ಈ ದೇವಸ್ಥಾನದ ಪ್ರಾಪರ್ಟಿ ಇತ್ತು, ಬೆಳ್ಳಿ ಆಭರಣಗಳು, ಕಿರೀಟ ಇರ್ಬೋದು ಮತ್ತು ಮೂರ್ತಿ ಇರ್ಬೋದು ಮತ್ತು ಇತರೆ ವಸ್ತುಗಳನ್ನು ವಶಪಡಿಸ್ಕೊಂಡ್ರು. ಆಮೇಲೆ ಆ ಆರೋಪಿಯನ್ನು ಹೆಚ್ಚಿನದಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅವನು ಆರ್ ಜಿ ನಗರ ಲಿಮಿಟ್ಸ್ನಲ್ಲಿ ಇತರೆ ಅಪರಾಧಗಳನ್ನು ಮಾಡಿರೋ ಬಗ್ಗೆಯೂ ಹೇಳ್ತಾನೆ. ಅವನ ಒಟ್ಟು ಬಂಧನದಿಂದ ಈಗ 4 ಅಪರಾಧಗಳು ಪತ್ತೆಯಾಗಿದ್ದಾವೆ. ಬೇಸಿಕಲಿ ಕಳ್ಳತನ ಮತ್ತು ಮನೆಗಳ್ಳತನ ಪ್ರಕರಣಗಳು. ಇವನ ಒಂದು ಹಿನ್ನೆಲೆಯನ್ನು ಚೆಕ್ ಮಾಡಿದಾಗ ಇವನು ಮೈನರ್ ಇದ್ದಾಗಲೇ, ಏನು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನಿದ್ದಾಗಲೇ ಆವಾಗಲೇ ಇವನ ಮೇಲೆ ಒಂದು ಚೌಕಲ್ಲಿ 2022ರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಇವನ ಬಂಧನದಿಂದ ಇಲ್ಲಿವರೆಗೆ ಒಟ್ಟು 136 ಗ್ರಾಮ್ ಗೋಲ್ಡ್ ಮತ್ತು 1 kgಯಷ್ಟು ಸಿಲ್ವರ್ ಆರ್ನಮೆಂಟ್ಸ್, ಬೆಳ್ಳಿ ಆಭರಣಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಂದಾಜು ಕಿಮ್ಮತ್ತು ನಿಯರ್ಲಿ 22,65,000 ರೂಪಾಯಿಯಷ್ಟು ವಶಪಡಿಸ್ಕೊಂಡಿದ್ದಾರೆ. ಇವನ ನೇಚರ್ ಬೇಸಿಕಲಿ ಏನಂತಂದರೆ, ಇವನು ಕೆಲಸ ಮಾಡೋದು ಈ ಇಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾನೆ, ಗೌಂಡಿ ಕೆಲಸ ಮಾಡೋವಂಥದ್ದು, ಈ ದೇವಸ್ಥಾನ ಕಾಂಪೌಂಡು ಅಂತಲ್ಲಿ ಕಟ್ಟಲ್ಲಿ ಈ ಕಲ್ಲಿನ ಒಂದು ಕೆತ್ತನೆ ಕೆಲಸನೂ ಮಾಡ್ತಾನೆ. ಏನಂತೀವಿ, ಕಲ್ಲು ಕಟ್ಟೋದಂತ ಏನಂತಾರೆ, ಆ ರೀತಿ ಕೆಲಸ ಮಾಡ್ತಾನೆ. ಮತ್ತು ಯಾವಾಗ ಹಣದ ಅವಶ್ಯಕತೆ ಇದ್ದಾಗ ಇವನು ಸಹಚರ್ ಇದ್ದಾರೆ, ಇವನ ಜೊತೆ ಇನ್ನೂ 1-2 ಜನ ಸಹಚರರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಇದೆ. ಅವರನ್ನು ಕೂಡ ಬಂಧಿಸಲಿಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಈ ದೇವಸ್ಥಾನ ಅಪರಾಧ ಮಾಡಿದಾಗಲೂ ಮತ್ತು ಇತರೆ ಅಪರಾಧ ಮಾಡಿದಾಗಲೂ ಇನ್ನೂ ಕೆಲವು ಸಹಚರರು ಇವನ ಜೊತೆ ಸಹಕಾರ ನೀಡಿರೋ ಬಗ್ಗೆ ಮಾಹಿತಿ ಇದೆ. ಅವರನ್ನು ಕೂಡ ಆದಷ್ಟು ಬೇಗ ಬಂಧಿಸ್ತೀವಿ. ಮತ್ತು ಇವನೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದ ರಾಡ್ ಮತ್ತು ಸ್ಕ್ರೂ ಡ್ರೈವರ್, ಮನೆ ಬ್ರೇಕ್ ಮಾಡಲಿಕ್ಕೆ, ಅದನ್ನು ಕೂಡ ನಮ್ಮವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಏನು 4 ಪ್ರಕರಣಗಳಲ್ಲಿ ಕಳೆದು ಹೋಗಿರುವ ಮಾಲ್ ಏನಿದೆ ಮತ್ತು ರಿಕವರಿ ಆಗಿರೋದು ಆಲ್ಮೋಸ್ಟ್ 90% ವ್ಯಾಲ್ಯೂ ರಿಕವರಿ ಆಗಿದೆ. ಈಗ 100/25 6.6 ಗ್ರಾಮ್ ಹೋಗಿತ್ತು. ಅದರಲ್ಲಿ ನಿಯರ್ಲಿ 6 ತೊಲೆಯಷ್ಟು, 66 ಗ್ರಾಮು 6 ತೊಲೆಯಷ್ಟು ಅಲ್ಲಿ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ 77 ಗ್ರಾಮಲ್ಲಿ 70 ಗ್ರಾಮ್ ರಿಕವರಿ ಮಾಡಿದ್ದಾರೆ. ಇನ್ನೊಂದರಲ್ಲಿ ಹೋಗಿದ್ದೆ 7.7 ಗ್ರಾಮ್, ಅಂದರೆ 7 ಗ್ರಾಮ್ ಹೋಗಿತ್ತು, ಅದನ್ನು ರಿಕವರಿ ಮಾಡಿದ್ದಾರೆ. 1 kg 100 ಗ್ರಾಮ್ ಹೋಗಿತ್ತು, ಅದರಲ್ಲಿ ನಿಯರ್ಲಿ 1 kgಯಷ್ಟು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.